ಸಲ್ಲೇ ಅಪ್ಪ ದೇವ್ರೇ, ಇವತ್ತು ನನ್ನ ಮೇಲೆ ಕರುಣೆ ಬಂತೇನಪ್ಪ. ನೋಡಿ ಇಲ್ಲಿ ಇಷ್ಟು ಬೋರ್ಡಲ್ಲಿ ನೋಡಿ ಇಂಗ್ಲಿಷ್ ನಂಬರ್ಸ್ ಬಿಟ್ರೆ ಏನೂ ಇಲ್ಲ ಅಷ್ಟೇ. ತಡಿಯೋ 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 ಗಾಡಿ 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 ನೋಡ್ಕೊಂಡು ಓಡಾಡಿ ಸ್ನೇಹಿತರೆ. ನನ್ನ ಪ್ರಕಾರ ಈ ದೇವಸ್ಥಾನಕ್ಕೆ ಅಷ್ಟು ರಶ್ ಇರಲ್ಲ ಅನ್ಸುತ್ತೆ. ಈಗ ಎಷ್ಟು ಊರು ತೋರಿಸಿದೀವಲ್ಲಿ, ಯಾವ ಕಡಿಮೆ ಊರು ತೋರಿಸಿದ ಎಷ್ಟು ರೂಪಾಯಿ ನಾನು ಟಿಕೆಟ್? 100 ರೂಪಾಯಿಗೆ ನೀವು 100 ಊರು ತೋರಿಸಿದೀವಿ. 30% ತಮಿಳ್ನಾಡು ನೋಡಿದ್ಯಾ ಮಗನೇ. ಇಂಥವ್ರಿಗೆ ಹಿಂಗೆ ಗಾಯ್ಸ್, ನಾವು ಕಮ್ಮಿ ದುಡ್ಡಲ್ಲಿ ಆರ್ಗನೈಸ್ ಮಾಡ್ತೀವಲ್ಲ, ನಾವು ನೋಡಿ ಹಿಂಗೆ ಅನ್ನಿಸ್ಕೋಬೇಕು ಇಂಥವ್ರನ್ನೆಲ್ಲ ಕರ್ಕೊಂಬಂದು. ಸ್ನೇಹಿತರೆ, ಅಡಚಣೆಗಾಗಿ ವಿಷಾದವಿರಲಿ. ರೈಲ್ವೆ ಸ್ಟೇಷನ್ನಿಂದ ಕೇವಲ 1 ಕಿಲೋಮೀಟರ್ ಅಂತ ಅಂದ್ಕೊಂಡಿದ್ವಿ, ಆದರೆ ಇದು 1.6 ಕಿಲೋಮೀಟರ್ ಇದೆ. ಯಾಕೆಂದರೆ ಅಲ್ಲಿ ಸ್ವಲ್ಪ ಆ ಸೈಡಿಂದ ಹೋದರೆ ಹತ್ರ ಇತ್ತು, ತುಂಬ ಹತ್ರನೇ. ಅಲ್ಲಿ ಕಾಲ್ನಡಿಗೆಯಲ್ಲಿ ಹೋಗೋಕ್ಕೆ ರೋಡನ್ನು ಬ್ಲಾಕ್ ಮಾಡಿದ್ದಾರೆ. ಹಾಗಾಗಿ ಇವಾಗ ಸ್ವಲ್ಪ ಬಳಸ್ಕೊಂಡು ಹೋಗ್ಬೇಕು, ಬಳಸ್ಕೊಂಡೆ ಹೋಗ್ಬೇಕು ಆಗುತ್ತೆ. ಅದನ್ನ ನಡ್ಕೊಂಡು ಹೋಗ್ಬೋದು. ಏನು 600 ಮೀಟ್ರ್ ಹೆಚ್ಚಿಗೆ. ಮಿಸ್ಟರ್ ಎಕ್ಸ್ಪ್ಲೋರ್ ಹಾಗೆ KP ಮಲೆನಾಡು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರ ವತಿಯಿಂದ ಇವತ್ತಿನ ದಿನ ಹಿತೇಶ್ ಅವರಿಗೆ ಒಂದು ತಾಂಜಾವೂರಿನ ಬೃಹದೇಶ್ವರ ದೇವಸ್ಥಾನವನ್ನು ನೋಡ್ತಕ್ಕಂಥ ಒಂದು ಸೌಭಾಗ್ಯ ದೊರೆತಿರ್ತಕ್ಕಂಥದ್ದು ಹಿತೇಶ್ ಅವರ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಹಿತೇಶ್ ಅವರೇ, ನಿಮ್ಮ ಒಂದು ಅಭಿಪ್ರಾಯಗಳನ್ನು ಹೇಳಿ ಈ ಒಂದು ಮುಖಾಂತರ. KP ಮಲೆನಾಡು ಹಾಗೆ ಮಿಸ್ಟರ್ ಎಕ್ಸ್ಪ್ಲೋರ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರ ಈ ಒಂದು ಟ್ರಿಪ್ ಹೇಗೆ ಅನಿಸ್ತಾ ಇದೆ? ತುಂಬ ಕಡಿಮೆ ರೇಟಲ್ಲಿ ನಿಮ್ಮನ್ನ ಕರ್ಕೊಂಡ್ಬಂದಿದ್ದಾರೆ, ತಮಿಳ್ನಾಡು ತೋರಿಸ್ತಾ ಇದ್ದಾರೆ. ಮಾತಾಡ್ರಿ, ಮಾತಾಡೋ ಬೋಸುಡಿಕೆ. KP ಮಲೆನಾಡು ಮತ್ತು ಮಿಸ್ಟರ್ ಎಕ್ಸ್ಪ್ಲೋರ್ನ ಈ ಟೂರಿಸಮ್ ಏನಿದೆ, ಈ ಟೂರಿಸಮ್ ಇಲ್ಲಿ ಹೋಗಿ ಬಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ. ಯಾಕೆ ಅಂತ ಅಂದರೆ ಎಲ್ಲ ಕಾಲ್ನಡಿಗೆಯಲ್ಲೇ ಇರುತ್ತೆ. ಅದಾದಮೇಲೆ ಫಸ್ಟ್ ಪ್ರಿಫರೆನ್ಸು ಕಾಲ್ನಡಿಗೆ. 5 ಕಿಲೋಮೀಟರ್ಸ್ ಇದ್ರೂ ಕಾಲ್ನಡಿಗೆನೇ ಇರುತ್ತೆ. ಅದಾದಮೇಲೆ ಬಸ್ಸು, ಆಟೋ, ಅದಕ್ಕೆ ಆಲೋಚನೆಗಳಿರ್ತದೆ. ಆದ್ದರಿಂದ ನೀವು ಏನಾದರೂ ಬಂದರೆ ಮರೆಯೋ ಮಾತೇ ಇಲ್ಲ, ಜನ್ಮಾಂತರಕ್ಕೂ ನೆನ್ಪಿಡ್ಕೋಬೇಕು, ಆ ಥರ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಇದು ಈ KP ಮಲೆನಾಡು ಮತ್ತು ಮಿಸ್ಟರ್ ಎಕ್ಸ್ಪ್ಲೋರ್ನ ಟೂರಿಸಮ್ ಕತೆ. ಸೊ ಇಲ್ಲಿಗೆ ಮುಕ್ತಾಯ, ನೆಕ್ಸ್ಟ್ ಹೇಳ್ತೀನಿ. ಸೊ ಇದಾಗಿತ್ತು ಸ್ನೇಹಿತರೆ ನಮ್ಮ ಹಿತೇಶ್ ಅವರ ಒಂದು ಅಭಿಪ್ರಾಯ. KP ಮಲೆನಾಡು ಹಾಗೆ ಮಿಸ್ಟರ್ ಎಕ್ಸ್ಪ್ಲೋರ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವರ ವತಿಯಿಂದ ಆಯೋಜಿಸಿರ್ತಕ್ಕಂಥ ತಾಂಜಾವೂರ್, ಜಂಬುಕೇಶ್ವರ ಹಾಗೆ ಮಧುರೈ 2 ದಿನಗಳ ಪ್ರವಾಸ. ಮೊದಲನೆಯ ಮಹಾದ್ವಾರ ಬೃಹದೇಶ್ವರ ದೇವಸ್ಥಾನ, ತಾಂಜಾವೂರಿನ ಒಂದು ಮ್ಯಾಪ್ ನೋಡ್ತಾ ಇರ್ಬೋದು ಸ್ನೇಹಿತರೆ. ಮಂಟಪಂ, ಬೃಹದೇಶ್ವರ ಟೆಂಪಲ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿಲ್ ಗೋ ಫಾರ್ ದಟ್. ಬೃಹದೇಶ್ವರ ದೇವಸ್ಥಾನದವರಿಗೆ ಹೋಗೋಣ ಬನ್ನಿ ಸ್ನೇಹಿತರೆ, ನೋಡೋಣ ಯಾವ ರೀತಿ ಇದೆ ಎನ್ನುವಂಥದ್ದು. ಅದ್ಭುತವಾಗಿರ್ತಕ್ಕಂಥ ಶಿಲ್ಪಕಲೆಗೆ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ದೇವಸ್ಥಾನ, ತಮಿಳುನಾಡಿನ ಸುಪ್ರಸಿದ್ಧ ದೇವಸ್ಥಾನ ಅಂತಲೇ ಹೇಳ್ಬೋದು. ದೇವಸ್ಥಾನದ ಪ್ರಾಂಗಣ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ, ಎಷ್ಟು ವಿಶಾಲವಾಗಿದೆ ಈ ಒಂದು ದೇವಸ್ಥಾನದ ಪ್ರಾಂಗಣ. ಹಾಗೆ ಇತಿಹಾಸ ಎಲ್ಲದೂ ನಾವು ಆಮೇಲೆ ತಿಳಿಸ್ಕೊಡ್ತೀವಿ, ಮೊದಲು ದರ್ಶನ ಮಾಡ್ಕೊಂಡು ನಂತರ ಇದು ಇತಿಹಾಸದ ಬಗ್ಗೆ ಮಾತಾಡ್ತಾ ಹೋಗೋಣ. ನಮ್ಮ ಮಿಸ್ಟರ್ ಎಕ್ಸ್ಪ್ಲೋರ್ ಗಮನಿಸ್ತಾ ಇರ್ಬೋದು ಸ್ನೇಹಿತರೆ, ಆಲ್ರೆಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಒಂದು ಸೈಡಲ್ಲೇ ಮುಂದಕ್ಕೆ ಒಂದು ಬ್ಯಾರಿಕೇಟಲ್ಲಿ ಬೇಗ ದರ್ಶನ ಮುಗಿಸ್ಕೊಂಡು ಬಂದೆ. ನಾನು ಏನು ಒಂದು 5 ನಿಮಿಷ ಬೇಗ ಬಂದಿದ್ದಾರೆ ಸ್ನೇಹಿತರೆ ಮಿಸ್ಟರ್ ಎಕ್ಸ್ಪ್ಲೋರ್ ಅವರು. ಆಗಲೇ ಬಂದೆ ನಾನು, ಒಂದು ರೌಂಡ್ ಎಲ್ಲ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ಬಂದು ಇಲ್ಲಿಗೆ ಬಂದೆ. ಹೌದಾ? ಬಾ ಮತ್ತೊಂದು ರೌಂಡ್ ಹೋಗೋಣ. ಪೆರುವದಯ್ಯರ್ ಕೋವಿಲ್, ರಾಜರಾಜೇಶ್ವರಂ ಅಥವಾ ಬೃಹದೇಶ್ವರ ದೇವಾಲಯ ಎಂದು ಕರೆಯುವ ಈ ದೇವಾಲಯವು ತಮಿಳುನಾಡಿನ ತಾಂಜಾವೂರಿನಲ್ಲಿದೆ. ಸಂಪೂರ್ಣವಾಗಿ ಗ್ರನೈಟ್ ಕಲ್ಲಿನಿಂದ ನಿರ್ಮಿಸಲಾದ ವಿಶ್ವದ ಏಕೈಕ ದೇವಾಲಯವಾಗಿದೆ. ಚೋಳರ ಪ್ರಸಿದ್ಧ ಅರಸ 1ನೇ ರಾಜರಾಜ ಚೋಳನು ಕ್ರಿಸ್ತಶಕ 1010ನೇ ಇಸ್ವಿಯಲ್ಲಿ ನಿರ್ಮಿಸಿದ್ದಾನೆ.
1987ನೇ ಇಸವಿಯಲ್ಲಿ ಯುನೆಸ್ಕೋದ ವಿಶ್ವ ಪಾರಂಪರಿಕ ತಾಣವಾಗಿ ಗುರುತಿಸಿ ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ ಎಂದು ಬಣ್ಣಿಸಲಾಗಿದೆ. ಈ ದೇವಾಲಯವನ್ನು ನಿರ್ಮಾಣ ಮಾಡಲು ಸುಮಾರು 1,30,000 ಟನ್ಗಳಷ್ಟು ಗ್ರನೈಟ್ ಕಲ್ಲುಗಳನ್ನು ಉಪಯೋಗಿಸಲಾಗಿದೆ ಎಂದು ಹೇಳಲಾಗಿದೆ. ಗೋಡೆಗಳ ಮೇಲೆ ತಮಿಳಿನ ಗ್ರಂಥ ಲಿಪಿಗಳನ್ನು ನೋಡಬಹುದು. ಈ ಲಿಪಿಗಳಲ್ಲಿ ಅಲ್ಲಿನ ಸಾಂಪ್ರದಾಯಿಕ ಸಾಹಿತ್ಯ, ರಾಜನ ಕುರಿತ ಮಾಹಿತಿ, ಇತರರು ದೇವಾಲಯಕ್ಕೆ ನೀಡಿದ ಕೊಡುಗೆಗಳ ಕುರಿತು ಉಲ್ಲೇಖಿಸಲಾಗಿದೆ. 14 ಅಂತಸ್ತು ಉಳ್ಳ ಈ ದೇವಾಲಯದ ಗೋಪುರವು ಸುಮಾರು 208 ಅಡಿಗಳಷ್ಟು ಎತ್ತರವಾಗಿದೆ. ಶಿವನನ್ನು ಇಲ್ಲಿ ಲಿಂಗದ ರೂಪದಲ್ಲಿ ಪೂಜಿಸುತ್ತಾರೆ. ಈ ಶಿವಲಿಂಗವು 8.7 ಮೀಟರ್ ಅಂದರೆ 29 ಅಡಿ ಎತ್ತರವಾಗಿದ್ದು, ಈ ಲಿಂಗವು ಒಂದೇ ಕಲ್ಲಿನಿಂದ ಕೆತ್ತಲಾಗಿದ್ದು, ಇದು ವಿಶ್ವದಲ್ಲೇ ಅತಿದೊಡ್ಡ ಲಿಂಗವಾಗಿದೆ. ದೇವಾಲಯದ ಮುಂಭಾಗದಲ್ಲಿ ಬೃಹದಾಕಾರದ ಏಕಶಿಲಾ ನಂದಿ ವಿಗ್ರಹವಿದೆ. ವಿಜಯನಗರದ ಆಳ್ವಿಕೆಯ ಸಮಯದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ. ಗೋಪುರದ ಮೇಲಿರುವ ಏಕಶಿಲಾ ಕುಂಭವು ಸುಮಾರು 80 ಟನ್ಗಳಷ್ಟು ತೂಕವನ್ನು ಹೊಂದಿದೆ. 14 ಅಂತಸ್ತುಗಳ ಗೋಪುರವು 88 ಟನ್ಗಳ ಗುಮ್ಮಟ ಇರುವ ಈ ದೇವಾಲಯವನ್ನು ನೋಡುವುದಕ್ಕೆಂದೇ ಪ್ರವಾಸಿಗರು ಪ್ರವಾಸವನ್ನು ಆರಂಭಿಸುತ್ತಾರೆ. ಸ್ನೇಹಿತರೆ, ದೇವಸ್ಥಾನದ ದರ್ಶನ ಆಗಿದೆ. ಬೃಹದೇಶ್ವರನ ದರ್ಶನ ಮುಗಿಸ್ಕೊಂಡು ಇವಾಗ ಇಲ್ಲೇ ಸ್ವಲ್ಪ ಗ್ರೀನರಿ ಇದೆ ನೋಡಿ. ಈ ಗ್ರೀನರಿ ಮೇಲೆ ಆರಾಮಾಗಿ ಮಲ್ಕೊಂಡಿದ್ದೀವಿ. ನಮ್ಮ ಟ್ರೈನ್ ಇರೋದು ಆ್ಯಕ್ಚುಲಿ 7 ಗಂಟೆಗೆ. 7 ಗಂಟೆವರೆಗೂ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು. ಪೊಲೀಸು ಹಿತೇಶ್ ನೋಡಿ ಸ್ನೇಹಿತರೆ, ದಿ ಗುಡ್ ವೈಬ್ಸ್ ಚಾನಲ್ನ ಮಾಲೀಕರಾಗಿರ್ತಕ್ಕಂಥ ಹಿರೇಶ್. ಗುಡ್ ವೈಬ್ಸ್ ಚಾನಲ್ನ ಮಾಲೀಕರು. ಸೊ ಸ್ನೇಹಿತರೆ, ನೋಡ್ತಾ ಇರ್ಬೋದು ಯಾವ ರೀತಿ ದೇವಸ್ಥಾನದ ಪ್ರಾಂಗಣ ಇದೆ ಅನ್ನುವಂಥದ್ದು. ಹಾಗೆ ದೇವಸ್ಥಾನದ ಸುತ್ತ ಒಂದು ಕಾರಿಡಾರ್ ಥರ ಏನು ಕ್ರಿಯೇಟ್ ಮಾಡಿದ್ದಾರೆ, ಆ ಕಾರಿಡಾರ್ ಒಳಗೆ ಎಲ್ಲನೂ ಬರೀ ಶಿವಲಿಂಗಗಳನ್ನು ಅಂದರೆ ಈ ಒಂದು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ಎಷ್ಟೊಂದು ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಹಾಗೆ ನಿತ್ಯವೂ ಕೂಡ ಇಲ್ಲಿ ಪೂಜೆ ಜರುಗುತ್ತೆ ಎನ್ನುವಂಥದ್ದು ನಿಮಗೆ ಅಲ್ಲಿ ದೇವರ ಮೇಲೆ ಇಟ್ಟಿರ್ತಕ್ಕಂಥ ಹೂವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಇಲ್ಲಿ. ಈ ಸಂಜೆ ಬರೋದೇ ಇದೆಯಲ್ಲ, ಆಹಾ, ಸಂಜೆ ಬರೋದು ತುಂಬ ಉತ್ತಮ. ಇಲ್ಲಿ ನೋಡಿ, ಎದುರುಗಡೆ 2 ರಾಜಗೋಪುರಗಳು ಎಷ್ಟು ಚೆನ್ನಾಗಿದೆ. ಸೊ ಹಾಗೆ ಇಲ್ಲಿ RO ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಹಲವಾರು ದೇವರ ಒಂದು ವಿಗ್ರಹಗಳನ್ನು ಇಲ್ಲಿ ಕೆತ್ತಿರ್ತಕ್ಕಂಥದ್ದು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ. ನೋಡಿ, ಸ್ನೇಹಿತರೆ, 6:30ವರೆಗೂ ಕಾದಿದ್ದಕ್ಕೆ ನಮಗೆ ಒಂದು ಸುಂದರವಾಗಿರ್ತಕ್ಕಂಥ, ನಯನ ಮನೋಹರವಾಗಿರ್ತಕ್ಕಂಥ ಒಂದು ದೃಶ್ಯ ಕಾಣ್ತಾ ಇದೆ. ನೋಡಿ ಎಷ್ಟು ಅದ್ಭುತವಾಗಿ ದೇವಸ್ಥಾನ ಸುತ್ತ ಒಂದು ಅದ್ಭುತವಾಗಿ ಲೈಟ್ ಸೆಟ್ಟಿಂಗ್ ಮಾಡಿರ್ತಕ್ಕಂಥದ್ದು. ಈಗ ಆ ಲೈಟ್ ಆನ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಸ್ವರ್ಗಕ್ಕೆ 3 ಗೇಣು ಆಳ್ದು ಬಿಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ. ಆ ಸೈಡ್ ತೋರಿ KP ಮಲ್ನಾಡೋರು, ಆ ಸೈಡ್ ತೋರಿಸಿ ನೋಡಿ, ಅಲ್ಲಿ ಸನ್ಸೆಟ್ ಆಗ್ತಾ ಇದೆ. ಆ ದೃಶ್ಯವನ್ನು ನೀವು ನೋಡ್ಬೋದು. ಅದು ಆಲ್ಮೋಸ್ಟ್ ಸೇಮ್ ಕಲರ್ ಇದೆ. ದೇವಸ್ಥಾನಕ್ಕೆ ಲೈಟ್ ಹಾಕಿರೋದು, ಅದು ರಿಫ್ಲೆಕ್ಟ್ ಬೀಳ್ದು ನಮಗೆ ಕಾಣ್ತಾ ಇರೋದು ಸರ್, ಸೇಮ್ ಕಲರ್ ಕಾಣ್ತಾ ಇದೆ. ನೋಡಿ ಯಾವ ಥರ ಸಕ್ಕತ್ತಾಗಿ ಕಾಣ್ತಾ ಇದೆ. ನೋಡಿ ಇಲ್ಲಿ ಮೋಡ ಕಲರ್ ನೋಡಿ, ಈ ಥರ ಇದೆ ನೋಡಿ, ನಯನ ಮನೋಹರವಾಗಿರ್ತಕ್ಕಂಥ ದೃಶ್ಯ. ಆಹಾ, ಎಲ್ಲರೂ ತಮ್ಮ ತಮ್ಮ ಕ್ಯಾಮ್ರಾಗಳಲ್ಲಿ ಸೆರೆ ಹಿಡಿತಾ ಇದ್ದಾರೆ ಈ ಒಂದು ದೃಶ್ಯವನ್ನ. ಎಷ್ಟು ಕ್ಯಾಮ್ರಾಗಳು ಓಪನ್ ಆಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಎಲ್ಲರೂ ಫೋನ್ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಇದೊಂದು ದೃಶ್ಯಕ್ಕೋಸ್ಕರ ನಾವು ಇಷ್ಟೊತ್ತು ಕಾದಿದ್ದಕ್ಕೂ ಇವ್ರು ಇದಾರೆ ನೋಡಿ, ಈತೇಶ್ ಅವರು. ಆಗಿಂದ ಹೋಗೋಣ ಅಂತ ಒಂದು 1000 ಸತಿ ಹೇಳಿದ್ರು. ಈಗ ಹೋಗಪ್ಪ ಅಂದ್ರೆ ಈಗ ಅವನೇ ಕ್ಯಾಮ್ರಾ ಇಟ್ಕೊಂಡು ಕೂತವನೆ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ, ಎಷ್ಟು ಮಾತಾಡ್ತಿದ್ಯಾ. ನಾವು ಈ ಒಂದು ದೃಶ್ಯಕ್ಕೋಸ್ಕರ ಕಾದಿದ್ದೆ. ಯಾಕಂದ್ರೆ ನಾವು ಸುಮಾರು ದೂರದಿಂದ ಬಂದಿದ್ದೀವಿ ವೀಕ್ಷಕರೇ. ನಾವು ನೋಡ್ಬೇಕು, ನಿಮ್ಗೂ ತೋರಿಸ್ಬೇಕು ಅಂತ. 600 ಕಿಲೋಮೀಟರ್. ಇಂಥವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀವಿ ಜೊತೆಗೆ. ಇಂಟ್ರೆಸ್ಟ್, ಆಸಕ್ತಿ ಬೇಕು ಸ್ನೇಹಿತರೆ. ಯಾವುದೇ ನೀವ್ ಯಾರು ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಮ್ಮ ಟ್ರಿಪ್ ಜೊತೆ ಬನ್ನಿ. ಇವ್ರನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ.
ಸಂಜೆ ಆದ್ರ ಮೇಲೆ ನೋಡಿ ಸ್ನೇಹಿತರೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ದೇವಸ್ಥಾನದ ಒಂದು ಪ್ರಾಂಗಣ. ಸುತ್ತ 360 ಡಿಗ್ರಿಲೂ ಲೈಟ್ ಹಾಕಿದ್ದಾರೆ, ಭಾಳ ಚೆನ್ನಾಗಿದೆ ನೋಡೋಕ್ಕೆ. ಇದೆರಡು ಗೋಪುರಗಳಂತೂ ಸಕ್ಕದಾಗಿ ಕಾಣ್ತಾ ಇದ್ದಾವೆ. ದ್ರಾವಿಡ ಶೈಲಿಯ, ತಮಿಳು ಶೈಲಿಯ ಆ ಒಂದು ಕೆತ್ತನೆಗಳ ಅವರೊಂದು ಕೈಚಳಕ ಅಂತಕ್ಕಂಥದ್ದು ಏನಿದೆ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ನೋಡಿ ಎಷ್ಟು ಅದ್ಭುತವಾಗಿ ಕೆತ್ತಿದ್ದಾರೆ. ಹಿಂದ್ಗಡೆ ನೋಡಪ್ಪ ರಜಾ. ಹೋಗಿ ಡ್ಯಾಶ್ ಹೊಡಿತಾವ. ಇದಕ್ಕೆ ಪ್ಲಾನಿಂಗ್ ಯಾವ ರೀತಿ ಹಾಕಿರ್ಬೋದು, ಬ್ಲೂ ಪ್ರಿಂಟ್ ಯಾವ ರೀತಿ ಹಾಕಿರ್ಬೋದು ಅಂತ. ಸೊ ನೋಡಿ ಸ್ನೇಹಿತರೆ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಎರಡು ರಾಜಗೋಪುರಗಳು, ಬೃಹದಾಕಾರದ ರಾಜಗೋಪುರಗಳು ತುಂಬ ಸುಂದರವಾಗಿ ಕಣ್ಣಿಗೆ ಗೋಚರಿಸ್ತದೆ. ಒಮ್ಮೆ ಬಂದು ಇಲ್ಲಿಗೆ ವಿಸಿಟ್ ಮಾಡಿ, ಜೀವನದಲ್ಲಿ ಒಂದ್ಸರಿನಾರು ಇಲ್ಲಿಗೆ ಬನ್ನಿ ಅನ್ನುವಂಥದ್ದು ಈ ಮುಖಾಂತರ. ಬೆಂಗಳೂರಿಂದ ಡೈರೆಕ್ಟ್ ಟ್ರೈನ್ಗಳಿದ್ದಾವೆ. ನಾವು ಬೇರೆ ಬೇರೆ ಕಡೆ ಹೋಗಿ ಬಂದಿರೋದ್ರಿಂದ ಈ ತರ ಸ್ವಲ್ಪ ಲೇಟ್ ಆಯ್ತೆ ಹೊರತು ಏನು ತೊಂದರೆ ಇಲ್ಲ. ನೀವು ಇಲ್ಲಿಗೆ ಪರ್ಟಿಕ್ಯುಲರ್ ಆಗಿ ಬರ್ತೀರಾ ಅಂದ್ರೆ ಬೇಜಾನ್ ಟ್ರೈನ್ ಇದಾವೆ, ಅದನ್ನು ಚೂಸ್ ಮಾಡಬಹುದು. ನಾವು ಬಂದಿರೋ ಪ್ಲಾನ್ ಅಲ್ಲೇ ಬರ್ತೀರಾ ಅಂದ್ರೆ ಇದೆ. ಪಾಪ ಹಿತೇಶ್ವರ ಆಗಿನ ಏನು ಹೇಳ್ತಾ ಇದ್ರೆ ಹೇಳಿದ್ದು, ರಶ್ ಕೂಡ ಏನಿರಲ್ಲ. ವೀಕೆಂಡ್ಸ್ ಅಲ್ಲೇ ರಶ್ ಇಲ್ಲ, ವೀಕ್ ಡೇಸ್ ಅಲ್ಲಿ ಇನ್ನೂ ರಶ್ ಇರಲ್ಲ, ಆರಾಮಾಗಿ ಬರ್ಬೋದು. ವೀಕ್ ಡೇಸ್ ಅಲ್ಲಿ ಬಂದ್ರೆ ವೀಕ್ ಡೇಸ್ ಇಸ್ ಪ್ರಿಫರಬಲ್ ಅಂತ ಹೇಳ್ತಾ ಇರೋದು ನಮ್ಮ ಹಿತೇಶ್ ಅವರು. ಯಾಕೆಂದ್ರೆ ವೀಕೆಂಡ್ಸ್ ಅಲ್ಲಿ ಈಗ ನಮ್ಮೂರಲ್ಲೂ ಅಷ್ಟೇ, ಎಲ್ಲಾ ಕಡೆನೂ ಅಷ್ಟೇ, ಮನೆಗಳಿಗೆ ಯಾರು ರಿಲೇಷನ್ಸ್ ಬಂದಿರುತ್ತೆ, ಬನ್ನಿ ದೇವಸ್ಥಾನ ಕರ್ಕೊಂಡು ಹೋಗೋಣ, ದೇವಸ್ಥಾನ ತೋರಿಸ್ತಾರೆ, ಈ ತರ ಇಲ್ಲಿ ಲೋಕಲೈಟ್ಸ್ ಬಂದಿರುತ್ತೆ ಜಾಸ್ತಿ ಇರುತ್ತೆ. ಶನಿವಾರ ಭಾನುವಾರ ಅಂದ್ರೆ ಫ್ರೀ ಇರ್ತಾರಲ್ಲ, ಹಾಗಾಗಿ ಜಾಸ್ತಿ ಜನ ಇರ್ತಾರೆ. ಸ್ವಲ್ಪ ಅಂದ್ರೆ ನೋಡ್ಬೋದು, ತೊಂದರೆ ಇಲ್ಲ. ಬಟ್ ಆ ಒಂದು ಸ್ಪೇಸ್ ನಿಮಗೆ ಚಿಕ್ಕದಾಗಿ ಕಾಣುತ್ತೆ. ಬೇರೆ ಟೆಂಪಲ್ ಅಷ್ಟೇನು ಇದಿಲ್ಲ, ಅಲ್ಲಿ ಹೆವಿ ಲೈನ್ ಇರೋದು. ನಿನ್ನೆ ಮೀನಾಕ್ಷಿ ಟೆಂಪಲ್ ಅಲ್ಲಿ 3 ರಿಂದ 4 ಅವರ್ ದರ್ಶನ ಆಯ್ತು. ಇಲ್ಲ ಆ ತರ ಏನಿಲ್ಲ, ಒಂದು 15 ಮಿನಿಟ್ಸ್ ದರ್ಶನಕ್ಕಷ್ಟೇ, ಒಂದು 15 ನಿಮಿಷದೊಳಗೆ ದರ್ಶನ ಆಗೋಗ್ಬಿಡುತ್ತೆ. ಅದು ನೀವು ನುಕ್ಕೊಂಡು ಹೋದ್ರೆ ಮುಕ್ಕೊಂಡು ಹೋದ್ರೆ 10 ನಿಮಿಷ. ಮಿಸ್ಟರ್ ಎಕ್ಸ್ಪ್ಲೋರ್ 5 ನಿಮಿಷದಲ್ಲಿ ದರ್ಶನ ಮಾಡ್ಕೊಂಡು ಆಚೆಗೆ ಬಂದ್ಬಿಟ್ರು. ನೀವು ನೀಟಾಗಿ ಲೈನಲ್ಲಿ ಹೋಗ್ತೀರಾ ಅಂತ ಅಂದ್ರೆ 15-20 ನಿಮಿಷ ಆಗುತ್ತೆ. ಹೆಂಗ್ ಬೇಕಾದ್ರೆ ನುಕ್ಕೊಂಡು ಹೋಗ್ಬೋದು, ಬಟ್ ಜನ ಎಲ್ಲ ಸ್ವಲ್ಪ ಇಲ್ಲಿ ನಾವು ಕನ್ನಡ, ಅವ್ರು ತಮಿಳು, ಅವ್ರು ನಮಗೆ ಬೈದ್ರು ಏನ್ ಬೈದ್ರು ಅಂತ ಗೊತ್ತಾಗಲ್ಲ, ಹೊಗಳಿದ್ರು ಏನ್ ಹೊಗಳಿದ್ರು ಅಂತ ಗೊತ್ತಾಗಲ್ಲ, ಹೋಗ್ಬಿಡೋದು. ಏನ್ ಮಾಡಕ್ಕಾಗುತ್ತೆ, ರಶ್ ಇದೆ, ಟೈಮ್ ಇದು. ಬೈದ್ರು ಬೈಲಿ. ನೋಡಿ ಸ್ನೇಹಿತರೆ, ರಾಜಗೋಪುರ ಎಷ್ಟು ಭವ್ಯವಾಗಿರ್ತಕ್ಕಂಥ ರಾಜಗೋಪುರ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ರಾಜಗೋಪುರ. ನಿಜವಾಗ್ಲೂ ಅವರ ಶಿಲ್ಪಕಲೆಗೆ ಒಂದು ನಮನವನ್ನು ಸಲ್ಲಿಸಲೇಬೇಕು. ನೋಡಿ ಅಂದ್ರೆ ಇಲ್ಲಿ ನಮ್ಮ ಹಾಗೂ ಹೊಯ್ಸಳರಿಗೆ ಏನ್ ಡಿಫ್ರೆನ್ಸ್ ಅಂದ್ರೆ, ಇವ್ರು ಎಲ್ಲದೂ ಬೃಹತ್ ಆಕಾರದಲ್ಲೇ ಕಟ್ಟೋದು. ಗೋಪುರಗಳು ನೋಡಿ ಸಖತ್ ಅಗಲ ಇದೆ. ಬಟ್ ನಮ್ಮ ಹೊಯ್ಸಳರು ಏನ್ ಮಾಡ್ತಾರೆ, ಇರೋಂಥ ಕಲ್ಲುಗಳಲ್ಲೇ ಬೇಜಾನ್ ಕಲೆಗಳನ್ನ, ಆಮೇಲೆ ಗೋಪುರಗಳನ್ನ ಕಟ್ಟಲ್ಲ, ನಮ್ಮ ಗೋಪುರಗಳಿಲ್ಲ, ಗೋಪುರಗಳ ಕಡಿಮೆ. ಹೊಯ್ಸಳ ಶೈಲಿಯಲ್ಲೇ ಅಂದ್ರೆ ಇರೋ ಒಂದು ಸಣ್ಣ ಕಲ್ಲಲ್ಲೇ ಸುಮಾರು ಫ್ಲಾಟ್ ಅಂದ್ರೆ ದೇವಸ್ಥಾನದ ಮೇಲ್ಗಡೆ ಫ್ಲಾಟ್ ಇರುತ್ತೆ, ಇವ್ರದ್ದು ಗೋಪುರ ಟೈಪ್ ಇರುತ್ತೆ. ಅವರು ನಮ್ಮವರು ಇರೋ ದ್ರಾವಿಡ ಶೈಲಿಗೂ ನಾನು ಹೇಳ್ದಂಗೆ ಆ ಕಲ್ಲಲ್ಲೇ ಸುಮಾರು ಆಕೃತಿಗಳನ್ನ ಕೆತ್ತಿ ವಿಭಿನ್ನ ರೀತಿ ತೋರಿಸ್ತಾರೆ. ಇವರು ಇದು ಸ್ಪೇಸ್ ನ ತಗೊಂಡು ದೊಡ್ಡದಾಗಿ ತೋರಿಸ್ತಾರೆ. ತುಂಬಾ ದೊಡ್ಡದಾಗಿ ಗೋಪುರದ ರೀತಿಯಲ್ಲಿ ಎಲ್ಲ ಇವ್ರದ್ದು ದೇವಸ್ಥಾನಗಳಿಗೂ ಎಷ್ಟು ಚಿಕ್ಕದೇ ಆಗಿರಲಿ ದೇವಸ್ಥಾನ, ಆ ದೇವಸ್ಥಾನಕ್ಕೊಂದು ಗೋಪುರ ಇರುತ್ತೆ. ಹಾಗೆ ದೇವಸ್ಥಾನದ ಒಳಗಡೆ ಕಲ್ಯಾಣಿ ಇರುತ್ತೆ, ಅದೊಂದು ಕಾಮನ್ ಆಗಿ ನೀವು ನೋಡ್ಬೋದು ಸ್ನೇಹಿತರೆ. ಸೊ ಕೊನೆ ಹೊರಗಡೆ ಬಂದಿದ್ದೀವಿ, ನೋಡ್ಬೋದು. ಇನ್ನೊಂದು ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವಾಗ ಮೈನ್ ಎಂಟ್ರೆನ್ಸ್ ಇಂದ ಹೊರಗಡೆ ಬರ್ತಾ ಇದೀವಿ. ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಒಂದು ಲೈಟಿಂಗ್ ನಮ್ಮ ಫ್ರೆಂಡ್ಸ್ ಸ್ವಲ್ಪ ಜನ ಹೋಗ್ಬಿಟ್ರು, ಅವರು ನಾವೇನೋ ನೋಡ್ತಾ ಇದೀವಿ ಮಾಡ್ತೇವೆ ಅಂತ ಅನ್ಕೊಂಡು ನಾವು ವೆಯ್ಟ್ ಮಾಡಿದ್ದು ಇದಕ್ಕೋಸ್ಕರ ರೀಸನ್ ಅಷ್ಟೇ. ನಾವು ವೆಯ್ಟ್ ಮಾಡಿ ಮಾಡಿ ಬಂದು ಆರಾಮಾಗಿ ವೆಯ್ಟ್ ಮಾಡ್ಕೊಂಡು ಯಾರು ಏನೇ ಅಲ್ಲಿ ನಮ್ಮ ಖುಷಿ ಇಂಪಾರ್ಟೆಂಟ್ ರೀ. ಸ್ಲಿಪ್ಪರ್ ಎಲ್ಲ ಇಲ್ಲ ಬಿಸಾಕ್ ಹೋಗೋದು, ಕಾಣ್ಗಿಂಡ್ ಏನಿಲ್ಲ ಸ್ನೇಹಿತರೆ, ಸ್ಲಿಪ್ಪರ್ ಇಲ್ಲೇ ಬಿಟ್ಟು ಹೋಗ್ಬೇಕು. ಇದಾಗಿತ್ತು ಸ್ನೇಹಿತರೆ ನಮ್ಮ 2 ದಿನದ ತಮಿಳುನಾಡು ಟ್ರಿಪ್. ಅಂದರೆ ತಾಂಜಾವೂರು, ಮಧುರೈ ಮೀನಾಕ್ಷಿ ಮತ್ತು ಜಂಬುಕೇಶ್ವರ ಹಾಗೆ ಶ್ರೀರಂಗಂ 2 ದಿನಗಳ ಟ್ರಿಪ್ ಮುಗಿಸಿ ಇವಾಗ ಮತ್ತೆ ರೈಲ್ವೆ ಸ್ಟೇಷನ್ ಕಡೆಗೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.
ಹಾಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೆ ನಮಸ್ಕಾರ.